ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮುನ್ನ ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ಈಸಿಯಾಗಿ ಬೇಗ ಮಾಡೋ ಅಂಥದ್ದು. ನಾನಿವಾಗ ಇಲ್ಲಿ ತೊಳೆದಿಟ್ಟಿರೋಂಥ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಮೊಸರು, ಮೆಣಸು, ಜೀರಿಗೆ ತೊಗೊಂಡಿದ್ದೀನಿ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸು, ಜಾಸ್ತಿ ಏನು ಐಟಮ್ಸ್ ಹಾಕೋಂಗಿಲ್ಲ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು 1 ಸ್ಪೂನ್ ಎಣ್ಣೆ ಹಾಕಬೇಕು. ಒಂದೇ 1 ಸ್ಪೂನ್ ಆಯಿಲು. ಅದಕ್ಕೆ ತೊಳೆದು ನೀಟಾಗಿ ಕಟ್ ಮಾಡಿರೋಂಥದ್ದು 1 ಗೆಡ್ಡೆ ಈರುಳ್ಳಿ, ನಾಲ್ಕು ಜನಕ್ಕೆ ಮಾಡ್ಕೊಳ್ಳೋಷ್ಟು ಸಾಂಬಾರಿದೆ ಇದು. 4 ಜನಕ್ಕೆ ಮಾಡ್ಕೊಬೋದು. ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಣ್ಣೆಲಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ಹಸಿ ವಾಸನೆ ಹೋಗೋವರೆಗೂ. ಇದಕ್ಕೆ ನಾವು ಒಂದು 5ರಿಂದ 6 ಎಸಳು, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೋಬೋದು. ಸಣ್ಣದಾದರೆ ಒಂದು 10 ಎಸಳು ಬೆಳ್ಳುಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿನಲ್ಲೇ ಹುರ್ಕೋಬೇಕು, ಸೀಸ್ಬಾರ್ದು. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ನಾನು 2-3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 5 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕೆಲ್ಲ, ನೀಟಾಗಿ ಬಾಡಿಸ್ಕೊಬೇಕು. ತುಂಬ ಈಸಿಯಾಗಿ ಕಡಿಮೆ ಐಟಮ್ಸಲ್ಲಿ ಮಾಡೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೆಣಸು ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡಬೇಕು. ಎಲ್ಲನೂ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ಇದಿವಾಗ ಆಗಿದೆ. ಇದು ಫ್ರೈ ಮಾಡಾಗಿದೆ. ಇವಾಗ ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ಚೆನ್ನಾಗಿ ಆರಿಸ್ಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲನೂ ಹಾಕಿ ರುಬ್ಬಬೇಕು. ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಕಲರ್ ಚೇಂಜ್ ಆಗುತ್ತೆ ಅಂತ ಕೊತ್ತಂಬರಿ ಹಾಕಿಲ್ಲ. ರುಬ್ಬಾಗಿದೆ. ಇದು ಖಾರ, 1 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಮಾಡ್ಬೋದು. ನಾನೇನೂ ಹಾಕಿಲ್ಲ ಇದಕ್ಕೆ. ಹಂಗೆ ಆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫುಲ್ಲು ಎಷ್ಟು ಸ್ವಲ್ಪ ನೀರು ಹಾಕೋಬೇಕು. ಜಾರಲ್ಲಿ ಆಡಿಸ್ಕೊಂಡು ನೀರು ಹಾಕೋಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನಿಮ್ಗೆ ನೀರು ಎಷ್ಟು ಬೇಕಾಗುತ್ತೆ, ಕನ್ಸಿಸ್ಟೆಂಟ್ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬೇಕು. ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬೇಡಿ. ಮೊಸರು ಹಾಕೋದ್ರಿಂದ ಅದು ಗಟ್ಟಿ ಇದ್ದರೆ ಮುದ್ದೆಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಇದ್ರದ್ದು ಖಾರನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಬೇಯ್ತಾಯಿದೆ ನೋಡಿ. ಇವಾಗ ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದಾಗಿದೆ. ಇವಾಗ ಇದಿಷ್ಟಕ್ಕೂ ನೀವೇನು ಹಾಕ್ಕೊಳ್ಳೋ ಅಷ್ಟೇನು ಅವಶ್ಯಕತೆ ಇಲ್ಲ. ನಾನಿಲ್ಲಿ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಖಾರನ. ನಾನಿಲ್ಲಿ ಮಾಡಿರೋದಕ್ಕೆ 1 ಲೀಟ್ರ್ ಮೊಸರು ಹಾಕ್ಕೊಬೋದು. ಆದರೆ ನಾನಿಲ್ಲಿ ಅರ್ಧ ಲೀಟ್ರ್ ಮಾತ್ರ ಮೊಸರು ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಖಾರನ ಎತ್ತಿಟ್ಕೊಂಡಿದ್ದೀನಿ. ಆ ಖಾರ ನಮಗೆ ಏನಾರು ಎಮರ್ಜೆನ್ಸಿ ಇವಾಗೆಲ್ಲ ಮಾಡ್ಕೊಂಡಿರ್ಬೋದು, ಸ್ಟೋರ್ ಮಾಡಿ ಇಡ್ಬೋದು. 2 ಡೇಸ್ 3 ಡೇಸ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು. ಅದನ್ನು ಅರ್ಜೆಂಟ್ ಎಲ್ಲಾರ ಮಾಡಬೇಕು, ಸಾಂಬಾರಿಲ್ಲ ಅಂದಾಗ ಅರ್ಧ ಲೀಟ್ರ್ ಮೊಸರು ತೊಗೊಂಬಂದು ಆ ಖಾರ ಮಿಕ್ಸ್ ಮಾಡ್ಕೊಂಡು ಊಟ ಮಾಡ್ಬೋದು. ಬಿಸಿ ಮಾಡಿ ಖಾರ ಬಿಸಿ ಮಾಡೋದು ಮತ್ತು ಮೊಸರು ಹಾಕ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು. ಇದು ತಣ್ಣಗಾಗಬೇಕು ಫುಲ್ಲು. ಇದು ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾನು ಇವಾಗ ಮೊಸರು ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಮೊಸರಿಗೆ ಏನಾದ್ರು ಸಾಲ್ಟೇಜ್ ಆದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಪುಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮೊಸರಿಗೆ ಬೇಕಾದರೆ ಬೇಗ ಜೀರ್ಣವಾಗುತ್ತೆ, ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಗ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ನೋಡಿದ್ರಲ್ಲ,
ತುಂಬ ಕಲ್ಲರಾಗಿರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬರೀ ಮೊಸರು ತಿನ್ನೋಕ್ಕಾಗಲ್ಲ ಅಂದವರು ಈ ಥರ ಮಾಡ್ಕೊಂಡು ತಿನ್ಬೋದು. ಬಿಸಿ ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡಿ ಇದೆ ಇದು. ಇದಕ್ಕೆ ನಾನು ಮುದ್ದೆ ಇಟ್ಟು ಊಟ ಮಾಡ್ತಾಯಿದ್ದೀನಿ, ಮುದ್ದೆ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.